ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ ಲೋಡೆಡ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಿಂದಿನ ಕ್ಲಾಸಲ್ಲಿ ಬೀಡ್ಸ್ ಲೋಡೆಡ್ ಸ್ಟಿಚ್ಚನ್ನು ಮಾಡಿದಿರಲ್ಲ, ಈಗ ಥ್ರೆಡ್ ಲೋಡೆಡ್ ಸ್ಟಿಚ್ಚನ್ನು ಮಾಡೋದು ಹೇಗೆ ನೋಡೋಣ. ಸೇಮ್ ಅದೇ ರೀತಿಯೇ ಬರುತ್ತೆ ಇದು ಕೂಡ. ಫಸ್ಟು ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಮೇಲ್ಗಡೆ ಗಮ್ ಹಾಕ್ಕೊಂಡು ಥ್ರೆಡ್ಡನ್ನು ಅಂಟಿಸ್ಕೊಳ್ಳಿ. ಒಂದು 10 ನಿಮಿಷ ಬಿಡಿ, ಗಮ್ ಆರೋವರೆಗೂ. ಆಮೇಲೆ ಬೀಡ್ಸ್ ಥ್ರೆಡ್ಡನ್ನು ಯೂಸ್ ಮಾಡಿ ಅದಕ್ಕೆ ವಿ ಶೇಪ್ ಥರ ಜಿಗ್ಜಾಗ್ ಬರುತ್ತಲ್ಲ, ಆ ಶೇಪಲ್ಲಿ ಸ್ಟಿಚ್ಚನ್ನು ಹಾಕ್ತಾ ಬನ್ನಿ. ಇದು ಸೇಮ್ ಬೀಡ್ ಸ್ಟಿಚ್ ಥರನೇ ಬರುತ್ತೆ, ಆದರೆ ಥ್ರೆಡ್ ಯೂಸ್ ಮಾಡಬೇಕಷ್ಟೆ. ವಿ ಶೇಪಲ್ಲಿ ನಾನು ಗಮ್ ಹಾಕಿದ್ದು ಆರಿಲ್ಲ. ಹತ್ತು ನಿಮಿಷ ಆರಿಸ್ಕೊಳ್ಳಿ ನೀವು. ಗಮ್ಮು ಕಿತ್ತೋಗಬಾರ್ದು ಅಂತಾನೆ ಈ ಸ್ಟಿಚ್ಚನ್ನು ಹಾಕೋದು. ನಾನು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ, ನೀವು ಯಾವುದೇ ಯು ವಿ ಯಾವ ಶೇಪಲ್ಲಿ ಕೂಡ ಇದನ್ನು ಹಾಕ್ಕೋಬೋದು. ಎಂಡ್ ನಾಟನ್ನು ಹಾಕೋಣ. ಈಗ ಥ್ರೆಡ್ಡನ್ನು ಸೇಮ್ ಕಲರ್ ಇರೋ 2 ಥ್ರೆಡ್ ಇದ್ರೆ ತಗೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಥ್ರೆಡ್ಡನ್ನು ಡಿವೈಡ್ ಮಾಡಿ ಇನ್ನೊಂದು ಏನಕ್ಕಾದರೂ ಸುತ್ತಕೊಳ್ಳಿ. ಪೆನ್ನು, ಪೆನ್ಸಿಲ್ಲು ಆ ಥರ ಏನೇ ಇದ್ದರೂ ಸುತ್ಕೋಬೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸುತ್ಕೊಳ್ಳಿ. ಸುತ್ತಕೊಂಡು ಎರಡನ್ನು ಸೇರಿಸಿ ಈ ಥರ ನಾಟ್ ಹಾಕ್ಕೊಳ್ಳಿ. ಎರಡು ಸೇರಿಸಿ ನಾಟ್ ಹಾಕ್ಕೊಳ್ಳಿ. ಕ್ರಾಸಿಂದ ಚೈನನ್ನು ಹಾಕ್ಕೊಳ್ಳಿ. ಒಂದು ಲಾಂಗು, ಒಂದು ಶಾರ್ಟು, ಒಂದು ದೊಡ್ಡದ್ದು, ಒಂದು ಚಿಕ್ಕ ಚೈನ್. ಎರಡೂ ಕಡೆನೂ ಹಾಕ್ತಾ ಬನ್ನಿ. ನಿಧಾನಕ್ಕೆ ಮಾಡಿ, ಥ್ರೆಡ್ಡು ಒಂದೊಂದು ಕಟ್ಟಾಗತ್ತೆ ಅಲ್ಲೇ. ನಿಧಾನಕ್ಕೆ ಮಾಡಿ.
ಒಂದು ದೊಡ್ಡ ಚೈನು, ಒಂದು ಚಿಕ್ಕ ಚೈನು, ಕ್ರಾಸಲ್ಲೇ ಹಾಕಿ ಸ್ಟಿಚ್ಚನ್ನು. ಥ್ರೆಡ್ ವರ್ಕಿಗೆ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿನೇ ಬೇಕು. ಸೂಜಿಯಲ್ಲಿ ದಾರ ಕಟ್ಟಾಗಿಬಿಡುತ್ತೆ. ನಿಧಾನಕ್ಕೆ ಮಾಡಿ, ಆರಾಮಾಗಿನೇ ಮಾಡಿ. ನೆಕ್ ವರ್ಕಿಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಬ್ಲೌಸಿನ ನೆಕ್ ಇರುತ್ತಲ್ಲ, ನೀವು ಯು ಶೇಪ್ ಆದರೂ ಹಾಕಿ, ನಿಮ್ಗೆ ಇಷ್ಟವಾದ ಯಾವುದೇ ಶೇಪನ್ನು ಕೂಡ ಹಾಕಿ ಮಾಡಿ. ಫಸ್ಟು ಕಷ್ಟ ಅನಿಸುತ್ತೆ, ಡೈಲಿ ಪ್ರಾಕ್ಟೀಸ್ ಮಾಡಿ, ಥ್ರೆಡ್ ವರ್ಕನ್ನು ಬರುತ್ತೆ. ಒಂದೆರಡು ಟೈಮ್ ಕಟ್ಟಾಗತ್ತೆ, ಆಮೇಲೆ ಈಸಿಯಾಗಿ ರೂಢಿ ಆಗುತ್ತೆ ಅದು. ನನ್ನ ಸ್ಟಿಚ್ಚು ಮುಗಿತಾ ಬಂತು. ಈಗ ಔಟ್ಲೈನ್ ಕೊಟ್ಟರೆ ಎಂಡ್ ಆಗುತ್ತೆ. ಎಂಡ್ ನಾಟ್ ಹಾಕೋಣ ಈಗ. ಥ್ರೆಡ್ಡಿಂದ ಕೊಡ್ಬೋದು, ಬೀಡ್ಸಿಂದ ಕೊಡ್ಬೋದು, ಗೋಲ್ಡ್ ಥ್ರೆಡ್ಡಿಂದ ಕೂಡ ಕೊಡ್ಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರಿಂದನೇ ಸೈಡಿಗೆ
ಸ್ಟಿಚ್ಚನ್ನು ಕೊಡ್ತಾ ಬನ್ನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಟೈಮ್ ಇದ್ದಾಗ ಪ್ರಾಕ್ಟೀಸ್ ಮಾಡಿ ನಿಮ್ಮ ಬ್ಲೌಸಿಗೆ ನೀವೇ ವರ್ಕನ್ನು ಮಾಡ್ಕೋಬೋದು. ಬೇರೆಯವರಿಗೆ ಕೊಡೋ ಹಣವನ್ನು ನೀವೇ ಉಳಿಸ್ಕೊಬೋದು. ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಬೇರೆಯವರ ಬ್ಲೌಸಿಗೆ ನೀವೇ ಹಾಕಿ ಕೊಟ್ಟು ದುಡ್ಕೊಬೋದು ಮನೆಯಲ್ಲೇ ಕೂತ್ಕೊಂಡು. ಟೈಮ್ ಒಂದು ಕೊಟ್ಟರೆ ಸಾಕು. ಇದಕ್ಕೆ ಅಷ್ಟಿತ್ತು ಅಂದರೆ ನೀವು ಆರಾಮಾಗಿ ಮನೇಲೇ ಕೂತು ಹೊರಗಡೆ ಎಲ್ಲೂ ಹೋಗ್ಬೇಕಂತಿಲ್ಲ, ಮನೇಲೇ ಕೂತು ಕಲಿಬೋದು. ಹೊರಗಡೆ ಹೋದರೆ ಇದಕ್ಕೆ 8,000 to 10,000 ರೂಪಾಯಿ ತಗೊತಾರೆ. 5-6 ತಿಂಗಳ ಕಲಿಬೇಕು. ಕಲಿತು ನಿಮ್ಮ ಬ್ಲೌಸಿಗೆ ನೀವೇ 1 ತಿಂಗಳೊಳಗಡೆ, ನನ್ನ ಕ್ಲಾಸ್ ಮುಗಿಯೋದ್ರೊಳಗಡೆ ನೀವೇ ಕಲಿತು ಬ್ಲೌಸನ್ನು ರೆಡಿ ಮಾಡ್ಕೋಬೋದು. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರೋ ಬೇಸಿಕ್ಕಿಂದ ಎಲ್ಲವನ್ನು ಹೇಳ್ಕೊಡ್ತೀನಿ. ಮಾರ್ಕಿಂಗು, ಟ್ರೇಸಿಂಗು ಎಲ್ಲವನ್ನು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು.